ರಾಜವಂಶದ ಅಭಿಮಾನಿಗಳು ಅಪ್ಪು ಸರ್ಗೆ ಡೂಪ್ಲಿಕೇಟ್ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಇಲ್ಲ. ಯುವರಾಜ್ ಕುಮಾರೇ, ಅಪ್ಪುನೇ. ಆದ್ರೇನು ಅಪ್ಪು ಅವರ ನಾವು ಯುವರಾಜ್ ಕುಮಾರಲ್ಲಿ ಕಾಣ್ತಿದ್ದೀವಿ. ಏನಕ್ಕೆ ಅಂದರೆ ಅವರ ಆ್ಯಕ್ಟಿಂಗ್ ವೈಸು, ಅವ್ರ ಡ್ಯಾನ್ಸ್ ವೈಸು, ಅವರ ಜನಗಳನ್ನ ಪ್ರೀತಿಸೋ ರೀತಿ ಇದರಲ್ಲಿ ನಾವು ಅಪ್ಪು ಅವ್ರನ್ನ ಕಾಣ್ತಾ ಇದ್ದೀವಿ ಅಷ್ಟೇ. ಬಿಟ್ಟರೆ ಅಪ್ಪು ಅವರಿಗೆ ಡೂಪ್ಲಿಕೇಟ್ ಇನ್ನೊಂದಿಲ್ಲ. ಆದರೆ ಏನು ನಾವು ಇಷ್ಟು ವರ್ಷ ಕಾದ್ವಿ, ಇನ್ನೊಂದು ಬೇಕು, ಏನೋ ಒಂದು ಟಚ್ ಬೇಕು ಅಭಿಮಾನಿಗಳಿಗೆ ಅಂತ ಇಷ್ಟು ದಿನ ಕಾಯ್ತಾ ಇದ್ವಿ. ನಿನ್ನೆ ಲೈಟಾಗಿ ಒಂದು ಹತ್ತಿದೆ, ಅದು 28 ನೈಟು ಅಥವಾ 29 ಬೆಳಗ್ಗೆ ಬ್ಲಾಸ್ಟ್ ಆಗುತ್ತೆ. ಅದನ್ನೆಲ್ಲರೂ ಕಣ್ ತುಂಬ್ಕೊಳ್ಳುವಂತ್ರಿ, ಉರ್ಕೊಳ್ಳೋರು ಕಣ್ ತುಂಬ್ಕೊಳ್ರಿ, ಪ್ರೀತಿಸೋರು ಮನಸ್ಸು ತುಂಬ್ಕೊಳ್ಳಿ. ಅದು ಎಲ್ಲ ಥಿಯೇಟ್ರ್ಗಳಲ್ಲಿ, ಎಲ್ಲ ಮನೆಗಳಲ್ಲಿ, ಮನಸ್ಸುಗಳಲ್ಲಿ ಒಂದು ಹಬ್ಬದ ವಾತಾವರಣ 29 ಕ್ರಿಯೇಟ್ ಆಗುತ್ತೆ. ಏನು ಈ ಸಂತೋಷ್ ಆನಂದರಾಮ್ ಅಂತ ನಾವು ತಲೆ ಮೇಲೆ ಎತ್ಕೊಂಡಿದ್ವಿ, ನಮ್ಮ ಅಪ್ಪು ಸಾರ್ ಅಣ್ಣ ತಮ್ಮ ಅಂತ ಅವ್ರು ಹೇಳ್ಕೊಂಡು ಅಡ್ಡಾಡ್ತಿದ್ರು. ಅವ್ರು ಮಾತು ಕೊಟ್ಟಿದ್ರು, ಅಭಿಮಾನಿಗಳಿಗೆ ಬೇಜಾರು ಮಾಡಲ್ಲ ಅಂತೇಳಿ. ಒಂದು ಸ್ಟಾರ್ಟಪ್ಪಲ್ಲಿ ಖುಷಿ ಕೊಟ್ಟಿದ್ದಾರೆ. ಒಂದು ಟೀಸರ್ ಅಂತ ಕೊಟ್ಟಿದ್ರು, ಅದೊಂಥರ ಉಪ್ಪಿನಕಾಯಿ ಸ್ಟಾರ್ಟಲ್ಲಿತ್ತು. ಈಗ ಒಂದು ಒಳ್ಳೆ ಬಾಡೂಟ ಥರ ಕೊಟ್ಟಿದ್ದಾರೆ. 29ಕ್ಕೆ ಒಂಥರ ಹಬ್ಬದ ಊಟ ಹಾಕಿಸ್ತಾರೆ. ಅದು ಹೇಳಿ ಕೇಳಿ ಮಾರ್ಚಲ್ಲಿ ಶುರುವಾಗಿದ್ದು, ಮಾರ್ಚಲ್ಲೇ ರಿಲೀಸ್ ಆಗ್ತಿದೆ. ಮಾರ್ಚ್ ಒಂಥರ ದೊಡ್ಡ ಮನೆಗೆ ಮತ್ತು ರಾಜ್ಕುಮಾರ್ ವಂಶದ ಅಭಿಮಾನಿಗಳಿಗೆ ಒಂಥರ ಹಬ್ಬ. ಯಾಕಂದರೆ ಇದೇ ತಿಂಗಳು ಶಿವರಾಜ್ ಕುಮಾರ್ ಬರ್ತಿದ್ದಾರೆ. ನೆಕ್ಸ್ಟು ಜಾಕಿ ರಿಲೀಸ್ ಆಗ್ತಾ ಇದೆ ಇದೇ ತಿಂಗಳಲ್ಲಿ. ಅಪ್ಪು ಬಾಸ್ ನೋಡ್ತೀವಿ. ನೆಕ್ಸ್ಟು ಅವ್ರ ಮಗ ಯಾರು ಯುವರಾಜ್ ಕುಮಾರ್, ಅವ್ರದ್ದು 29ಕ್ಕೆ ನೋಡ್ತಾ ಇದ್ದೀವಿ. ಮಾರ್ಚಲ್ಲಿ ಒಂಥರ ಹಬ್ಬದ ವಾತಾವರಣ ನಡೀತಾ ಇದೆ. ಅವರ ಒಂದೊಂದು ಸ್ಟೆಪ್ ಕೂಡ ಕಣ್ ತುಂಬ್ಕೊಳ್ಳೋಂಗಿದೆ. ಇದು ಲಿರಿಕಲ್ ವಿಡಿಯೋ, ಪೂರ್ತಿ ಡ್ಯಾನ್ಸ್ ವಿಡಿಯೋ ನೋಡಿ ಎಲ್ರಿಗೊಂದು ಹಬ್ಬ ಇದೆ. ಅದೇ ಇದೇ ತಿಂಗಳು ಮಾರ್ಚ್ 17 ಅಪ್ಪು ಬಾಸ್ ಬರ್ಡೇ ಇದೆ. ಇನ್ನೊಂದೇನೋ ಸಾಂಗ್ ಇದೆ, ಇನ್ನೊಂದು ಹಬ್ಬದ ಊಟ ಇದೆ ಅಂತ ಹೇಳಿದ್ದಾರೆ ಸಂತೋಷ್ ಆನಂದರಾಮ್ ಅವರು. ಅವ್ರ ಮೇಲೆ ತುಂಬ ಹೋಪ್ ಇದೆ. ಹೋಪ್ನ ಈಗ ತಾನೇ ಮತ್ತೆ ನಿಜ ಮಾಡಿದ್ದಾರೆ. ಅದನ್ನು ಕಾಯ್ತಾ ಇದ್ದೀವಿ ಬರಲಿ ಅಂತೇಳಿ. ಪ್ರತಿಯೊಬ್ಬರು ಖುಷಿಯಿಂದ ಕಣ್ ತುಂಬ್ಕೊಳ್ತಾ ಇದ್ದೀವಿ ಅಪ್ಪು ಅವ್ರನ್ನ. ಇವ್ರ ಮುಖದಲ್ಲಿ ಅವರ ಒಂದೊಂದು ಲಿರಿಕ್ಕು ಒಂದಿದೆ, ಅದರಲ್ಲಿ ಚಿಕ್ಕದಾಗಿ ಒಂದು ಬೈಟು, ಟೀಕೆ ಮಾಡೋರಿಗೆಲ್ಲ ಟೀಗೂ ಕಾಸಿರಲ್ಲ ಅಂತೇಳಿ. ಇಷ್ಟು ದಿನ ಯಾರ್ಯಾರು ಇಲ್ಲಿಗೆ ಮುಗೀತು, ಇಲ್ಲಿಗೆ ಆಯಿತು, ಯಾರೂ ಬರಲ್ಲ ಅಂತ ಕಾಯ್ತಾ ಇದ್ರಲ್ಲ, ನೋಡಿ ಸಾರ್ ಈಗ ಶುರುವಾಗಿದೆ ಹಬ್ಬನ. 29ಕ್ಕೆ ಕಾದು ನೋಡಿ ನೀವು. ನಮ್ಮ ಅಪ್ಪು ಅಣ್ಣ ನಮ್ಮ ದೇವರು, ಅಭಿಮಾನಿಗಳನ್ನು ದೇವರು ಅಂದವ್ರ ತಂದೆ, ಅಭಿಮಾನಿಗಳಿಗೆ ದೇವರಾದಂಥ ಪುನೀತ್ ರಾಜ್ಕುಮಾರ್ ಅವರು ಇಲ್ಲಿ ಸಿನಿಮಾ ಗಂಧದ ಗುಡಿ ರಿಲೀಸ್ ದಿನ ನಾವೇನೇನು ಹೇಳಿದ್ವಿ ಅದನ್ನೆಲ್ಲ ಮಾಡಿದ್ದೀವಿ. ಅದು ಜನಗಳಿಗೆ ಗೊತ್ತು, ಅಭಿಮಾನಿಗಳಿಗೆ ಗೊತ್ತು. ಅದೇ ರೀತಿ 29ಕ್ಕೂ ಕೂಡ ಯುವರಾಜ್ ಕುಮಾರ್ ಅವ್ರನ್ನ ದಾವಣಗೆರೆಗೆ ವೆಲ್ಕಮ್ ಮಾಡ್ಕೊಳ್ಳೋಕ್ಕೋಸ್ಕರ ತುಂಬ ತಯಾರಿ ನಡೆದಿದೆ. ಅದು ಸದ್ಯಕ್ಕೆ ಎಲ್ಲೂ ರಿವೀಲ್ ಮಾಡಿಲ್ಲ. ರೀಸನ್ ಏನಂದರೆ ನಮಗೆ ಫಸ್ಟ್ ಕಾನ್ಸಂಟ್ರೇಟ್ ಇರೋದೀಗ ಜಾಕಿ ರಿಲೀಸ್ ನಮ್ಮ ಅಪ್ಪು ಬಾಸ್ದು. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀವಿ. ಅವ್ರನ್ನ ವೆಲ್ಕಮ್ ಮಾಡ್ಕೊಂಡು ತದನಂತರ ಅವ್ರ ಮಗ ತಂದರೆ ಅಪ್ಪು ಬಾಸ್ ಮೇಲಿನ ನಿಂತ್ಕೊಂಡು ನಮ್ಮನ್ನು ನೋಡ್ತಾನೆ ಇರ್ತಾರೆ. ಅವ್ರ ಆಶೀರ್ವಾದ ಅವ್ರ ಮೇಲೆ, ನಮ್ಮ ಎಲ್ಲ ರಾಜವಂಶದ ಅಭಿಮಾನಿಗಳ ಮೇಲೆ ಇದ್ದೇ ಇರುತ್ತೆ. ಅವ್ರ ಆಶೀರ್ವಾದದಿಂದ 100 ಡೇಸ್ ಓಡುತ್ತೆ. ಒಳ್ಳೆ ಕತೆ ಬರೆದಿದ್ದಾರೆ. ಸಂತೋಷ್ ಆನಂದರಾಮ್ ಲಿರಿಕಲ್ ತೋರಿಸಿದ್ದಾರೆ. ಇನ್ನು ಸ್ಟೋರಿಲಿ ಬೇರೆ ಥರನೇ ತೋರಿಸ್ತಾರೆ ಅನ್ನೋ ನಂಬಿಕೆ ಇದೆ. ಯುವರಾಜ್ ಕುಮಾರ್ಗೆ ಮತ್ತು ಸಿನಿಮಾಗೆ, ಇಡೀ ಟೀಮ್ಗೆ, ಸಂತೋಷ್ ಆನಂದರಾಮ್ ಅವ್ರಿಗೆ ಆಲ್ ದ ಬೆಸ್ಟ್. ದಾವಣಗೆರೆ ಮತ್ತು ರಾಜವಂಶದ ಅಭಿಮಾನಿಗಳ ವತಿಯಿಂದ ಆಲ್ ದ ಬೆಸ್ಟ್. ಇದೇ ತಿಂಗಳು 29ಕ್ಕೆ ಸಿನಿಮಾ ರಿಲೀಸು. ಇದ್ರಿಗಿಂತ ಜಾಸ್ತಿನೇ ನೋಡ್ತೀರ. ಡಾಕ್ಟರ್ ರಾಜ್ ಕುಟುಂಬದವ್ರು ಅಷ್ಟು ಬರ್ತಾರೆ, ಅಭಿಮಾನಿಗಳು ಅಷ್ಟು ಬರ್ತಾರೆ. ದೇವರ ಅಭಿಮಾನಿಗಳು ದೇವರು ಅಂತ ಕರೆದಂಥ ಪರಮಾತ್ಮ. ಅದ್ರ ಜೊತೆಗೆ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳೇ ದೇವರು ಅಂತ ಕರೆದವ್ರು ಅವರು. ಏನು ಸರ್, ಆ ಸಿನಿಮಾನ 29 ನೋಡ್ತೀವಿ. ಯುವರಾಜ್ ಕುಮಾರ್ ಮತ್ತು ಮುಂದೆ ಬೆಳಿತಾನೆ ಇರ್ತಾರೆ. ಜೊತೆಗೆ ಶಿವ ಒಬ್ಬನೇ. ಏನು ಸರ್, ಆ ಸಿನಿಮಾ ಮುಂದೆ ಓಡುತ್ತೆ, ಚೆನ್ನಾಗಿ ಓಡುತ್ತೆ ಸರ್. ಒಳ್ಳೇದಾಗಲಿ ಯುವರಾಜ್ ಕುಮಾರ್ ಸರ್. ಆ ಸ್ಟೆಪ್ ಯಾರು ಹಾಕ್ತಾರೆ? ಅಪ್ಪು ಸರ್ ಬಿಟ್ಟರೆ ನೆಕ್ಸ್ಟ್ ಅವರೇ ಆಗಿರೋದು. ನಾವು ಕನ್ನಡದಲ್ಲಿ ಹೌದ್ರಾ ಅಂತ ಮತ್ತೆ ಸ್ಟೆಪ್ ಯಾರೂ ಆಗಲ್ಲ. ಆ ಸ್ಟೆಪ್ ಯಾರಿಗೂ ಹಾಕಕ್ಕೆ ಬರೋಲ್ಲ. ಹಂಗೆ ಹಾಕಿದ್ದಾರೆ ಆನಂದರಾಮ್ ಸರ್. ಮೇನ್ ಮುಖ್ಯವಾಗಿ ನಮ್ಮ ಆನಂದರಾಮ್ ಸರ್ ಇನ್ನೂ ಆ ಥರ ಸಿನಿಮಾ ಕೊಡ್ತಾನೆ ಇರ್ತಾರೆ. ಆ ಡ್ಯಾನ್ಸ್ ಅವ್ರು ಹೆಂಗೆ ಪ್ರಾಕ್ಟೀಸ್ ಕೊಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೆ ಇನ್ನೂ ಚೆನ್ನಾಗಿ ಕೊಡಲಿ. ನಮ್ಮ ದೊಡ್ಡ ಮನೆ ಇನ್ನೂ ಬೆಳೀತಾ ಇರಬೇಕು. ಜೈ ಪವರ್ ಸ್ಟಾರ್. ಅಪ್ಪು ಬಾಸ್ ಯಾವತ್ತಿಗೂ ದೇವರು, ದೇವರೇ ದೇವರು.